ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ದೆಹಲಿ ಯಾತ್ರೆಗೂ ಮುನ್ನ ಕಾವೇರಿಯಲ್ಲಿ ಸಿಎಂ ಡಿಸಿಎಂ ಮೀಟಿಂಗ್, ವಿಧಾನ ಪರಿಷತ್ ಸ್ಥಾನದ ಭರ್ತಿ ಸಂಬಂಧ ಮಾತುಕತೆ, ಗೃಹ ಸಚಿವರ ಜೊತೆ ಹನಿ ಟ್ರ್ಯಾಪ್ ವಿಚಾರವಾಗಿಯೂ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸಾಹುಕಾರ್ ಕಣ್ಣು, ಹೈಕಮಾಂಡ್ಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇವೆ, ಅವರೇ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ ಎಂದ ಸತೀಶ್ ಜಾರಕಿಹೊಳಿ. ಹಣದ ವಿಚಾರಕ್ಕೆ ಗಲಾಟೆ, ಜನನಿಬಿಡ ಪ್ರದೇಶದಲ್ಲೇ ಲಾಂಗ್ ಬೀಸಿದ ಯುವಕ. ಬೀದರ್ ನಗರದ ಗುಂಪಾ ಬಳಿಯ ಹೋಟೆಲ್ನಲ್ಲಿ ಘಟನೆ, ಲಾಂಗ್ ಬೀಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ, ಪೊಲೀಸರಿಂದ ಅಮನ್ ಸಿಂಗ್ ಬಂಧನ. ಖಾನಾಪುರದಲ್ಲಿ ಜಾಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ, 15 ಜನರಿಗೆ ಗಾಯ, ಇಬ್ಬರ ಸ್ಥಿತಿ ಗಂಭೀರ. ಸ್ಥಳದಲ್ಲಿ ಬಿಗುವಿನ ವಾತಾವರಣ, ಹೆಚ್ಚಿನ ಪೊಲೀಸರ ನಿಯೋಜನೆ. ಮೈಸೂರು ಹುಣಸೂರು ರಸ್ತೆಯಲ್ಲಿ ಭೀಕರ ಅಪಘಾತ, ರಸ್ತೆ ದಾಟುತ್ತಿದ್ದ ವ್ಯಕ್ತಿಗೆ ಸ್ಕಾರ್ಪಿಯೋ ಕಾರು ಡಿಕ್ಕಿ, ವ್ಯಕ್ತಿ ಸಾವು. ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ದೇವಸ್ಥಾನದಿಂದ ಹೊರಹಾಕಿ ದಲಿತರ ಮೇಲೆ ಹಲ್ಲೆ ಆರೋಪ, ಬೆಳಗಾವಿ ಕಂಗ್ರಾಳಿ ಕೆಎಚ್ ಗ್ರಾಮದಲ್ಲಿ ಘಟನೆ. ಬೇರೆಯವರಿಗೆ ಕಲ್ಲೇಶ್ವರ ದೇವಸ್ಥಾನದ ಹಕ್ಕು ಕೊಟ್ಟಿದ್ದಾರೆಂದು ದಲಿತರ ಆಕ್ರೋಶ. ಕಸಕ್ಕೆ ಇಟ್ಟ ಬೆಂಕಿ ತಗುಲಿ ಫೋಟೋ ಫ್ರೇಮ್ ಅಂಗಡಿ ಭಸ್ಮ. ಚಿತ್ರದುರ್ಗದ ಎಸ್ಬಿಎಂ ಬ್ಯಾಂಕ್ ರಸ್ತೆಯ ಕರ್ನಾಟಕ ಒನ್ ಕೇಂದ್ರದಲ್ಲಿ ಘಟನೆ. 4 ಕಂಪ್ಯೂಟರ್ ಸಮೇತ ಹಲವು ದಾಖಲೆ ಬೆಂಕಿಗಾಹುತಿ. ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾದ ಟೀಸರ್ ಬಿಡುಗಡೆ. ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ ಸೇರಿದಂತೆ ಇಡೀ ಚಿತ್ರತಂಡ ಭಾಗಿ. ಸಿನಿಮಾ ಬಗೆಗಿನ ಅನೇಕ ಮಾಹಿತಿ ಹಂಚಿಕೊಂಡ ಚಿತ್ರತಂಡ. ಬಾದಾಮಿ ತಾಲೂಕಿನ ಮತ್ತಿಕಟ್ಟೆ ಮಾರುತೇಶ್ವರ ರಥೋತ್ಸವ ಸಂಭ್ರಮ. ತ್ರಿವರ್ಣ ಧ್ವಜದ ಮಾದರಿಯಲ್ಲಿ ಅಲಂಕರಿಸಿದ್ದ ರಥ ಎಳೆದು ಭಕ್ತರ ಹರ್ಷೋದ್ಗಾರ. ತೇರಿಗೆ ಒತ್ತತ್ತಿ ಬಾಳೆಹಣ್ಣು ತೂರಿ ಹರಕೆ ಸಲ್ಲಿಸಿದ ಭಕ್ತರು. ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯಲ್ಲಿ ಭೂಕುಸಿತ, ಘಟನೆಯಲ್ಲಿ 6 ಮಂದಿ ಸಾವು, ಹಲವರಿಗೆ ಗಾಯ. ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು. ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಪ್ರತಿಭಟನೆ. ಪರಿಸ್ಥಿತಿ ನಿಯಂತ್ರಿಸಲು ಲಾಠಿ ಚಾರ್ಜ್ ಮಾಡಿ ವಿದ್ಯಾರ್ಥಿಗಳ ಬಂಧನ. ಹಲವಾರು ವಿದ್ಯಾರ್ಥಿಗಳಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು. ಮತ್ತೆಂದು ಬಿಜೆಪಿ ಜೊತೆಗಿನ ಸಂಬಂಧವನ್ನ ಕಡಿದುಕೊಳ್ಳುವ ನಿರ್ಧಾರ ಮಾಡಲ್ಲ, ಅಮಿತ್ ಶಾಗೆ ಮಾತು ನೀಡಿದ ಬಿಹಾರ ಸಿಎಂ ನಿತೀಶ್ ಕುಮಾರ್. ಬಿಹಾರದಲ್ಲಿ ನಮ್ಮ ಗೆಲುವು ಎಲ್ಲೆಡೆ ಪ್ರತಿಧ್ವನಿಸುತ್ತೆ ಅಂತ ಅಮಿತ್ ಶಾ ವಿಶ್ವಾಸ. ದೆಹಲಿಯ ಲಕ್ಷ್ಮೀನಗರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ. ಸ್ಥಳಕ್ಕೆ 4 ಅಗ್ನಿಶಾಮಕ ದಳದ ವಾಹನಗಳು ದೌಡು. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಮಯನ್ಮಾರ್ ಥೈಲ್ಯಾಂಡ್ ಭೂಕಂಪದಲ್ಲಿ ಮೃತರ ಸಂಖ್ಯೆ 1700ಕ್ಕೆ ಏರಿಕೆ. ಬ್ಯಾಂಕಾಕ್ನಲ್ಲಿ ನಾಪತ್ತೆಯಾಗಿರುವ 82 ಜನರ ತೀವ್ರ ಹುಡುಕಾಟ. ಭೂಕಂಪದಿಂದ ತತ್ತರಿಸಿ ಮಯನ್ಮಾರ್, ಥೈಲ್ಯಾಂಡ್, ಭಾರತ, ಚೀನಾ, ಅಮೆರಿಕಾದಿಂದ ನೆರವಿನ ಹಸ್ತ. ರೋಚಕ ಹಣಾಹಣಿಯಲ್ಲಿ ಸಿಎಸ್ಕೆ ವಿರುದ್ಧ ಗೆದ್ದು ಬೀಗಿದ ರಾಜಸ್ಥಾನ. ಚೆನ್ನೈ ತಂಡಕ್ಕೆ ಸತತ 2ನೇ ಸೋಲು. ಐಪಿಎಲ್ 18ನೇ ಆವೃತ್ತಿಯಲ್ಲಿ ಮೊದಲ ಗೆಲುವು ಸಾಧಿಸಿದ ಆರ್ಆರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.